ಪಶ್ಚಿಮ ಬಂಗಾಳದ ರಾಜಕಾರಣ ಅಂದರೆ ಅದು ಬರೀ ಮತಗಳ ಆಟವಲ್ಲ, ಅದು ಅಸ್ಮಿತೆ ಮತ್ತು ಸಿದ್ಧಾಂತಗಳ ನಡುವಿನ ಸಮರ. ಇತ್ತೀಚೆಗೆ ಕೋಲ್ಕತ್ತಾದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಹಿತ್ರಾ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ತೋರಿದ ಆಕ್ರೋಶ ಕೇವಲ ರಾಜಕೀಯ ಭಾಷಣವಾಗಿರಲಿಲ್ಲ, ಬದಲಿಗೆ ಅದು ದೆಹಲಿಯ ಅಧಿಕಾರಶಾಹಿಗೆ ಬೀಸಿದ ಚಾಟಿಯಾಗಿತ್ತು. ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪಗಳು ತೀರಾ ಸಾಮಾನ್ಯ, ಆದರೆ ಕೆಲವೊಮ್ಮೆ ಎತ್ತುವ ಪ್ರಶ್ನೆಗಳು ಕೇವಲ ರಾಜಕೀಯಕ್ಕಷ್ಟೇ ಸೀಮಿತವಾಗಿರುವುದಿಲ್ಲ. ಆ ಪ್ರಶ್ನೆಗಳು ಜನರ ಮುಂದೆ ಸತ್ಯವನ್ನ ತೆರೆದಿಡುತ್ತೆ. ಇಂತಹ ಕೆಲವು ಪ್ರಶ್ನೆಗಳನ್ನ ಮಹುವಾ ಅಮಿತ್ ಶಾಗೆ ಕೇಳಿರುವುದು. ಮಹುವಾ ಅವರು ಈ ಪ್ರೆಸ್ ಮೀಟ್ನಲ್ಲಿ ಅಮಿತ್ ಶಾ ಅವರ ಸಾಮರ್ಥ್ಯವನ್ನ ಪ್ರಶ್ನೆ ಮಾಡುವ ರೀತಿ ಇದೆ. ಮಮತಾ ಬ್ಯಾನರ್ಜಿ ಕುರಿತು ಅಮಿತ್ ಶಾ ನೀಡಿರುವ ಹೇಳಿಕೆಗಳನ್ನ ಅವಮಾನಕರ ಅಂತ ಕರೆದಿರುವ ಮಹುವಾ ಬಿಜೆಪಿಯ ಅಹಂಕಾರಕ್ಕೆ ಮೇ 4ರಂದು ಜನರೇ ತಕ್ಕ ಉತ್ತರವನ್ನ ಕೊಡ್ತಾರೆ ಅಂತ ಗುಡುಗಿದ್ದಾರೆ. ಅಮಿತ್ ಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಿದಾಗಲೆಲ್ಲ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವಿರುದ್ಧ ವೈಯಕ್ತಿಕ ದಾಳಿ ನಡೆಸೋದು ಹೊಸದೇನಲ್ಲ. ಆದರೆ ಮಹುವಾ ಅವರ ವಾದ ಏನು ಅಂದ್ರೆ, ಒಬ್ಬ ಗೃಹ ಸಚಿವರಾಗಿ ಅಮಿತ್ ಶಾ ರಾಜ್ಯದ ಅಭಿವೃದ್ಧಿ ಅಥವಾ ಭದ್ರತೆಯ ಬಗ್ಗೆ ಮಾತನಾಡಬೇಕೇ ಹೊರತು ಒಬ್ಬ ಮಹಿಳಾ ಮುಖ್ಯಮಂತ್ರಿಯ ವ್ಯಕ್ತಿತ್ವಕ್ಕೆ ಕುಂದು ತರುವಂತಹ ಮಾತುಗಳನ್ನಲ್ಲ. ಬಂಗಾಳದ ಹೆಣ್ಣು ಮಕ್ಕಳನ್ನ ಗೌರವಿಸುವುದು ಬಿಜೆಪಿಗೆ ಗೊತ್ತೇ ಇಲ್ಲ, ಅದಕ್ಕಾಗಿ ಅವರು ಇಂತಹ ಕೀಳು ಮಟ್ಟದ ಟೀಕೆಗಳಿಗೆ ಇಳಿತಾರೆ ಅಂತ ಮಹುವಾ ಮೊಹಿತ್ರಾ ಕಟುವಾಗಿ ಉತ್ತರಿಸಿದ್ದಾರೆ. ಇನ್ನು ಹಲವು ಪ್ರಶ್ನೆಗಳನ್ನ ಮಹುವಾ ಕೇಳಿದ್ದಾರೆ. ಕೇಂದ್ರದ ಅನುದಾನ ತಾರತಮ್ಯ, ಬಂಗಾಳದ ಬಡ ಜನರಿಗೆ ಬರಬೇಕಾದ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ ಮತ್ತು ಆವಾಸ್ ಯೋಜನೆಯ ಸಾವಿರಾರು ಕೋಟಿ ರೂಪಾಯಿಗಳ ಹಣವನ್ನ ಕೇಂದ್ರ ಸರ್ಕಾರ ಯಾಕೆ ತಡೆ ಹಿಡಿದಿದೆ? ಇದು ಬಂಗಾಳದ ಜನರ ಹಕ್ಕಲ್ಲವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ನಿಮ್ಮ ರಾಜಕೀಯ ದ್ವೇಷಕ್ಕೆ ಬಡವರ ಹೊಟ್ಟೆ ಹೊಡೆಯುವುದು ಯಾವ ನ್ಯಾಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ತನಿಖಾ ಸಂಸ್ಥೆಗಳ ದುರ್ಬಳಕೆ ಬಗ್ಗೆ ಮಹುವಾ ಮಾತಾಡಿದ್ದಾರೆ. ಕೇವಲ ವಿರೋಧ ಪಕ್ಷದ ನಾಯಕರನ್ನ ಗುರಿಯಾಗಿಸಿಕೊಂಡು ಇಡಿ, ಸಿಬಿಐ ಬಳಸ್ತಾ ಇರುವ ನಿಮ್ಮ ಬಿಜೆಪಿಗೆ ಸೇರಿದಾಕ್ಷಣ ಭ್ರಷ್ಟಾಚಾರದ ಆರೋಪ ಹೊತ್ತವರು ಹೇಗೆ ಶುದ್ಧ ಹಸ್ತರಾಗ್ತಾರೆ? ನಿಮ್ಮ ವಾಷಿಂಗ್ ಮೆಷಿನ್ ರಾಜಕಾರಣದ ಬಗ್ಗೆ ಸಾರ್ವಜನಿಕವಾಗಿ ಉತ್ತರಿಸುವ ಧೈರ್ಯ ನಿಮಗಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಅಮಿತ್ ಶಾ ಬಳಿ ಯಾವುದೇ ರೀತಿಯ ಉತ್ತರವಿಲ್ಲ ಅನ್ನುವಂಥ ಟೀಕೆ ವ್ಯಕ್ತವಾಗಿದೆ. ಕೇವಲ ಭಾವನಾತ್ಮಕ ಮಾತುಗಳಿಂದ, ಕೋಮು ಧ್ರುವೀಕರಣದಿಂದ ಜನರ ಗಮನ ಸೆಳೆಯೋದಕ್ಕೆ ಪ್ರಯತ್ನಿಸುವ ಅಮಿತ್ ಶಾ ಅವರಿಗೆ ಮೋಹಿಯಾ ಅವರ ತರ್ಕಬದ್ಧ ಮಾತುಗಳು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಹುವಾ ಮೊಹಿತ್ರಾ ಅವರ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಬಿಜೆಪಿ ಐಟಿ ಸೆಲ್ ಹಾಗೂ ಬೆಂಬಲಿಗರು ಇದನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಯಾಕಂದ್ರೆ ಈ ವಿಡಿಯೋದಲ್ಲಿ ಮಹುವಾ ಬಳಸಿದ ಪ್ರತಿಯೊಂದು ಶಬ್ದ ಅಮಿತ್ ಶಾ ಅವರ ಅಜೇಯ ಅನ್ನೋ ಬಿರುದನ್ನ ಪುಡಿ ಪುಡಿ ಮಾಡ್ತಿದೆ ಅನ್ನುವಂತಹ ವ್ಯಾಖ್ಯಾನಗಳು ಹೊರಹೊಮ್ಮತಾ ಇದೆ. ಗೃಹ ಸಚಿವರಾಗಿ ದೇಶದ ಆಂತರಿಕ ಭದ್ರತೆ, ರಾಜ್ಯಗಳ ನಡುವಿನ ಸಮನ್ವಯ ಕಾಪಾಡುವಲ್ಲಿ ಅಮಿತ್ ಶಾ ವಿಫಲವಾಗಿದ್ದಾರೆ ಅನ್ನೋದು ಮಹುವಾ ಅವರ ವಾದ. ಇದಕ್ಕೆ ಸಾಕ್ಷ್ಯ ಸಮೇತ ವಿವರಣೆ ಕೊಟ್ಟಿದ್ದಾರೆ. ಸುಳ್ಳು ಭರವಸೆಗಳ ಕೋಟೆಯನ್ನ ಕಟ್ಟಿ ರಾಜಕೀಯ ಮಾಡೋರಿಗೆ ವಾಸ್ತವದ ನೆಲೆಗಟ್ಟಿನಲ್ಲಿ ಪ್ರಶ್ನೆ ಕೇಳಿದ್ರೆ ಅವರು ಉತ್ತರಿಸಲಾಗದೆ ಓಡಿ ಹೋಗ್ತಾರೆ. ಅದಕ್ಕಾಗಿಯೇ ಅವರ ಭಕ್ತರು ಈ ವಿಡಿಯೋವನ್ನ ನೋಡಬೇಡಿ ಅಂತ ಸಜೆಸ್ಟ್ ಮಾಡಿದ್ದಾರೆ. ದೇಶ ಪ್ರೇಮ ಅಂದ್ರೆ ಘೋಷಣೆ ಕೂಗುವುದಲ್ಲ, ದೇಶದ ಪ್ರತಿಯೊಂದು ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡುವುದು, ಸಂವಿಧಾನಬದ್ಧವಾಗಿ ಚುನಾಯಿತರಾದ ನಾಯಕರನ್ನ ಗೌರವಿಸುವುದು ನಿಜವಾದ ದೇಶಭಕ್ತಿ. ಅಮಿತ್ ಶಾ ಅವರು ಪಶ್ಚಿಮ ಬಂಗಾಳದ ಜನಾದೇಶವನ್ನ ಅವಮಾನಿಸುತ್ತಿದ್ದಾರೆ ಅಂದ್ರೆ ಅದು ಭಾರತದ ಒಕ್ಕೂಟ ವ್ಯವಸ್ಥೆಗೆ ಮಾಡುವ ಅಪಮಾನ ಅಂತ ಹೀಗೆಳೆದಿದ್ದಾರೆ. ಅಧಿಕಾರದಲ್ಲಿರೋರು ಎಷ್ಟೇ ಬಲಿಷ್ಠರಾಗಿದ್ರೂ ಅವರನ್ನ ಪ್ರಶ್ನಿಸುವ ಹಕ್ಕು ಜನಸಾಮಾನ್ಯರಿಗಿದೆ. ನೀವು ನಿಜವಾದ ದೇಶಭಕ್ತರೇ ಆಗಿದ್ರೆ ಕೇವಲ ಒಂದು ಪಕ್ಷದ ಪರವಾಗಿ ಕುರುಡಾಗಿ ನಿಲ್ಲಬೇಡಿ. ಬದಲಾಗಿ ಮಹುವಾ ಹೇಳಿದಂತೆ ದೇಶದ ಆರ್ಥಿಕತೆ, ನಿರುದ್ಯೋಗ, ರಾಜ್ಯಗಳಿಗೆ ಸಿಗಬೇಕಾದ ಹಕ್ಕಿನ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳಿ ಅನ್ನುವಂತಹ ಅಭಿಪ್ರಾಯ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇನ್ನು ಮಹುವಾ ಮೊಹಿತ್ರಾ ಭವಿಷ್ಯವಾಣಿಯಂತೆ ಬಿಜೆಪಿಯ ಅಹಂಕಾರಕ್ಕೆ ಬಂಗಾಳದ ಮಣ್ಣಿನಲ್ಲಿ ದೊಡ್ಡ ಹೊಡೆತ ಬೀಳೋ ಲಕ್ಷಣಗಳು ಕಾಣ್ತಾ ಇದೆ ಅನ್ನೋದು ಸಾಮಾಜಿಕ ಜಾಲತಾಣದ ಹಲವರ ಅಭಿಪ್ರಾಯ. ಧರ್ಮದ ಹೆಸರಿನಲ್ಲಿ ಜನರನ್ನ ಒಡೆಯುವ ರಾಜಕಾರಣಕ್ಕಿಂತ ಹೊಟ್ಟೆಯ ಹಸಿವು, ಹಕ್ಕುಗಳ ಹೋರಾಟ ದೊಡ್ಡದು ಅನ್ನೋದು ಮಗದೊಮ್ಮೆ ಸಾಬೀತಾಗುತ್ತೆ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಂಸದೀಯ ಪ್ರಶ್ನೆಗಳು ಗಾಳಿಯಲ್ಲಿ ತೇಲು ಹೋಗುವ ಮಾತುಗಳಲ್ಲ, ಅವು ಬಂಗಾಳದ ಕೋಟ್ಯಾಂತರ ಜನರ ಆಕ್ರೋಶದ ದನಿ. ಈ ದನಿಯನ್ನ ಹತ್ತಿಕ್ಕುವುದಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ. ಸತ್ಯವನ್ನ ಎಷ್ಟು ದಿನ ಮುಚ್ಚಿಡುತ್ತೀರಿ? ಬಂಗಾಳದ ಜನತೆ ನಿಮ್ಮ ಅವಮಾನಕರ ರಾಜಕಾರಣಕ್ಕೆ ಚುನಾವಣೆಯ ಮೂಲಕವೇ ಉತ್ತರ ನೀಡ್ತಾರೆ ಅನ್ನುವಂತಹ ಅಭಿಪ್ರಾಯ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗಿದೆ.